ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಸಪ್ತಮ ಸ್ಕಂಧದ 10ನೇ ಅಧ್ಯಾಯದಲ್ಲಿ ಇವತ್ತು 32ನೇ ಶ್ಲೋಕ. ನಾರದ ಉವಾಚ ಇತ್ಯುಕ್ತ್ವಾ ಭಗವಾನ್ ರಾಜನ್ ತತಶ್ಚಾಂತರ್ದಧೇ ಹರಿಃ ಅದೃಶ್ಯಃ ಸರ್ವಭೂತಾನಾಂ ಪೂಜಿತಃ ಪರಮೇಷ್ಠಿನಾ. ನಾರದ ಮಹರ್ಷಿಗಳು ಧರ್ಮರಾಜನಿಗೆ ತಮ್ಮ ಪ್ರವಚನವನ್ನು ಮುಂದುವರಿಸ್ತಾ ನರಸಿಂಹದೇವರ ಕಥೆಯನ್ನ ಹೇಳ್ತಾ ಇದ್ದಾರೆ. ಎಲೆ ರಾಜನೇ, ಈ ರೀತಿ ಭಗವಂತ ಹೇಳಿ ಏನು ಹೇಳಿದ? ಬ್ರಹ್ಮದೇವರಿಗೆ ಇನ್ಮೇಲೆ ಈ ರೀತಿ ವರಗಳನ್ನು ಕ್ರೂರ ಸ್ವಭಾವದ ಅಸುರರಿಗೆ ಇಂತಹ ದೊಡ್ಡ ವರವನ್ನು ಕೊಡಬೇಡ ಅಂತ ಹೇಳಿ ಅದೃಶ್ಯ ಆದ ಅಂತ ಹೇಳ್ತಾ ಇದ್ದಾರೆ ನಾರದರು. ಅವನು ಸ್ವಭಾವತಃ ಎಲ್ಲ ಜೀವಿಗಳಿಗೂ ಅದೃಶ್ಯನೇ. ಅವನ ಸ್ವಭಾವ ಅದೃಶ್ಯ ಸ್ವಭಾವನೇ. ಅವನು ಅವ್ಯಕ್ತ ಸ್ವಭಾವ, ಅವ್ಯಕ್ತ ಸ್ವರೂಪ ಭಗವಂತ. ಅವನು ಯಾವಾಗಲೂ ಅವ್ಯಕ್ತನಾಗೇ ಇರ್ತಾನೆ. ಅಂತಹ ಭಗವಂತ ಈಗ ಕೆಲವು ಕಾಲ ವ್ಯಕ್ತನಾಗಿದ್ದ. ಅವನು ಬ್ರಹ್ಮದೇವರಿಗೆ ಈ ರೀತಿ ಹೇಳಿ ಆ ಬ್ರಹ್ಮದೇವರಿಂದ ಪೂಜಿತನಾಗಿ ಅಲ್ಲೇ ಅದೃಶ್ಯನಾದ ನರಸಿಂಹ. ಇತ್ಯುಕ್ತ್ವಾ ಭಗವಾನ್ ರಾಜನ್ ತತಶ್ಚಾಂತರ್ದಧೇ ಹರಿಃ ಅದೃಶ್ಯಃ ಸರ್ವಭೂತಾನಾಂ ಪೂಜಿತಃ ಪರಮೇಷ್ಠಿನಾ. ತತಃ ಸಂಪೂಜ್ಯ ವಿಧಿವದ್ವವಂದೇ ಪರಮೇಷ್ಠಿನಂ ಭವಂ ಪ್ರಜಾಪತೀನ್ ದೇವಾನ್ ಪ್ರಹ್ಲಾದೋ ಭಗವತ್ಕಲಾಃ. ಆಮೇಲೆ ಪ್ರಹ್ಲಾದ ಏನು ಮಾಡಿದ ಅಂದರೆ, ಭಗವಂತ ಅದೃಶ್ಯನಾದ ಮೇಲೆ ಆ ಭಗವಂತನ ಪ್ರತಿಬಿಂಬದಂತೆ ಇರ್ತಕ್ಕಂತಹ ಈ ಬ್ರಹ್ಮ, ರುದ್ರ ಮತ್ತು ಪ್ರಜಾಪತಿಗಳು, ದೇವತೆಗಳು ಎಲ್ಲ ಬಂದಿದ್ರಲ್ಲ, ಅವರೆಲ್ಲರನ್ನೂ ಕೂಡ ವಿದ್ಯುಕ್ತವಾಗಿ ಸತ್ಕಾರ ಮಾಡಿ ಅವರಿಗೆಲ್ಲ ನಮಸ್ಕಾರ ಮಾಡಿದ. ಎಲ್ಲ ಭಗವಂತನ ಪ್ರತಿಬಿಂಬರು ಅವರೆಲ್ಲ ಭಗವತ್ ಕಲಾಹ ಅಂತ ಹೇಳಿದ್ದಾರೆ. ಯಾರ್ಯಾರು? ಬ್ರಹ್ಮ ಪರಮೇಷ್ಠಿನಂ ಭವಂ ಪ್ರಜಾಪತೀನ್ ದೇವಾನ್ ಅಂತ. ಪರಮೇಷ್ಠಿ ಅಂತಂದ್ರೆ ಬ್ರಹ್ಮ, ಭವ ಅಂದ್ರೆ ರುದ್ರ ಮತ್ತು ಪ್ರಜಾಪತಿಗಳು, ಇವರೆಲ್ಲರೂ ಕೂಡ ಭಗವತ್ ಕಲಾಹ ಅಂತ. ಭಗವಂತನ ಲೇಷ, ಕಲಾ ಅಂದ್ರೆ ಲೇಷ ಅಂತ. ಭಗವಂತನ ಭಿನ್ನರಾದ ಅಂಶಗಳು, ಭಗವಂತನ ಅಂಶಗಳು ಇವರೆಲ್ಲ ಭಿನ್ನಾಂಶ ಅಂತ ಇಟ್ಟುಕೊಳ್ಬೇಕು. ಭಗವತ್ ಕಲಾ ಅಂದ್ರೆ ಬಿಂಬ, ಭಗವಂತ ಬಿಂಬ, ಇವರೆಲ್ಲ ಪ್ರತಿಬಿಂಬರು ಹಾಗೂ ಇಟ್ಟುಕೊಳ್ಳಬಹುದು. ಭಗವಂತನ ಒಂದು ಅಂಶ ಅಂತ ಕೂಡ ಇಟ್ಟುಕೊಳ್ಳಬಹುದು, ಭಿನ್ನರಾದ ಅಂಶರು ಅಂತ. ಅವರೆಲ್ಲ ಈ ಪ್ರಹ್ಲಾದನಿಂದ ಸತ್ಕಾರ ಮಾಡಿಸ್ಕೊಂಡ್ರು. ಅವರಿಗೆಲ್ಲ ಸತ್ಕಾರ ಮಾಡಿ ಅವರಿಗೆಲ್ಲ ನಮಸ್ಕಾರ ಮಾಡಿದ್ದಾನೆ ಪ್ರಹ್ಲಾದ. ತತಃ ಸಂಪೂಜ್ಯ ವಿಧಿವದ್ವವಂದೇ ಪರಮೇಷ್ಠಿನಂ ಭವಂ ಪ್ರಜಾಪತೀನ್ ದೇವಾನ್ ಪ್ರಹ್ಲಾದೋ ಭಗವತ್ಕಲಾಃ ತತಃ ಕಾವ್ಯಾದಿಭಿಃ ಸಾರ್ಧಂ ಮುನಿಭಿಃ ಕಮಲಾಸನಃ ದೈತ್ಯಾನಾಂ ದಾನವಾನಾಂ ಚ ಪ್ರಹ್ಲಾದಮಕರೋತ್ಪತಿಂ. ಆಮೇಲೆ ಶುಕ್ರಾಚಾರ್ಯರು, ದೈತ್ಯ ಗುರುಗಳವರು, ಇವನು ಪ್ರಹ್ಲಾದ ದೈತ್ಯ ರಾಜ, ದೈತ್ಯ ಗುರುಗಳಾಗಿರ್ತಕ್ಕಂಥವ್ರು ಶುಕ್ರಾಚಾರ್ಯರು.
ಆ ಶುಕ್ರಾಚಾರ್ಯರು ಮುಂತಾದಂತಹ ಮುನಿಗಳೇನಿದ್ದಾರೆ ಆ ಎಲ್ಲ ಋಷಿಮುನಿಗಳ ಜೊತೆಗೆ ಬ್ರಹ್ಮದೇವರು ಈ ಪ್ರಹ್ಲಾದನನ್ನ ದೈತ್ಯರಲ್ಲಿ ದಾನವರಿಗೆ ರಾಜನನ್ನಾಗಿ ಮಾಡಿದರು. ದೈತ್ಯ ಕುಲಕ್ಕೆ ದಾನವ ಕುಲಕ್ಕೆ ಈ ಪ್ರಹ್ಲಾದನನ್ನ ರಾಜನನ್ನಾಗಿ ಮಾಡಿದರು, ಪಟ್ಟಾಭಿಷೇಕ ಮಾಡಿದರು. ಅದಕ್ಕೆ ಪುರೋಹಿತರು ಶುಕ್ರಾಚಾರ್ಯರು, ಕುಲಪುರೋಹಿತರು ಅವರು. ಅದಕ್ಕೆ ಕಾವ್ಯ ಅಂತ ಹೇಳಿದ್ದಾರೆ. ಕಾವ್ಯಾದಿಭಿಹಿ, ಕಾವ್ಯ ಅಂತಂದ್ರೆ ಶುಕ್ರಾಚಾರ್ಯರು ಅಂತ ಅರ್ಥ. ಶುಕ್ರೋ ದೈತ್ಯ ಗುರು ಕಾವ್ಯ ಉಷನೆ ಅಂತ ಇದು ಇದೆ ಅಮರಕೋಶ. ಆದ್ರಿಂದ ಕಾವ್ಯ ಅನ್ನೋ ಶಬ್ದ ಶುಕ್ರಾಚಾರ್ಯರನ್ನ ಹೇಳುತ್ತದೆ. ಶುಕ್ರಾಚಾರ್ಯರೇ ಮೊದಲಾದಂತಹ ಮುನಿಬಿಹಿ ಸಾಕಂ ಅಂತ ಹೇಳಿದ್ದಾರೆ. ಅನೇಕ ಜನ ಋಷಿಮುನಿಗಳೆಲ್ಲ ಬಂದಿದ್ರು ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ. ಎಲ್ಲರ ಸಮ್ಮುಖದಲ್ಲಿ, ಬ್ರಹ್ಮದೇವರ ಸಮ್ಮುಖದಲ್ಲಿ ನಡೀತು ಪಟ್ಟಾಭಿಷೇಕ ಕಾರ್ಯ. ಪ್ರಹ್ಲಾದ ರಾಜನಾದ. ತತಃ ಕಾವ್ಯಾದಿಭಿಃ ಸಾಕಂ ಮುನಿಭಿಃ ಕಮಲಾಸನಃ ದೈತ್ಯಾನಾಂ ದಾನವಾನಾಂ ಚ ಪ್ರಹ್ಲಾದಮಕರೋತ್ಪತಿಂ ಪ್ರತಿನಂದ್ಯ ತತೋ ದೇವಾಃ ಪ್ರಯುಜ್ಯ ಪರಮಾಶಿಷಃ ಸ್ವಧಾಮಾನಿ ಯಯೂರಾಜನ್ ಬ್ರಹ್ಮಾದ್ಯಾ ಪ್ರತಿಪೂಜಿತಾಃ. ಆಮೇಲೆ ಬ್ರಹ್ಮದೇವರೇ ಮೊದಲಾದಂತಹ ಎಲ್ಲ ದೇವತೆಗಳು ಕೂಡ ಪ್ರಹ್ಲಾದನನ್ನ ಹೊಗಳಿದ್ರು, ಅಭಿನಂದನೆ ಮಾಡಿದ್ರು, ಒಳ್ಳೆ ಆಶೀರ್ವಾದಗಳನ್ನ ಮಾಡಿದ್ರು. ಅವನಿಗೆ ಎಲ್ಲ ದೇವತೆಗಳ ಆಶೀರ್ವಾದವನ್ನ ಸ್ವೀಕಾರ ಮಾಡಿದಂತಹ ಆ ಪ್ರಹ್ಲಾದ ಅವರಿಗೆಲ್ಲ ಉತ್ತಮವಾದ ಸತ್ಕಾರವನ್ನ ಮಾಡಿದ. ಅವರವರ ಯೋಗ್ಯತಾನುಸಾರವಾಗಿ ಎಲ್ಲರನ್ನೂ ಸತ್ಕಾರ ಮಾಡಿದ್ದಾನೆ. ಈ ರೀತಿ ಸತ್ಕಾರವನ್ನ ಸ್ವೀಕಾರ ಮಾಡಿ ಆ ಎಲ್ಲ ದೇವತೆಗಳು ಋಷಿಗಳು ಎಲ್ಲರೂ ಅವರವರ ಮನೆಗಳಿಗೆ ಹೋದ್ರು. ಪ್ರತಿನಂದ್ಯ ತತೋ ದೇವಾಃ ಪ್ರಯುಜ್ಯ ಪರಮಾಶಿಷಃ ಸ್ವಧಾಮಾನಿ ಯಯೂರಾಜನ್ ಬ್ರಹ್ಮಾದ್ಯಾಃ ಪ್ರತಿಪೂಜಿತಾಃ. ಏವಂ ತೌ ಪಾರ್ಷದೌ ವಿಷ್ಣೋಃ ಪುತ್ರತ್ವಂ ಪ್ರಾಪಿತೌ ದಿತೇಃ ಹೃದಯ ಸ್ಥಿತೇನ ಹರಿಣ ವೈರಭಾವೇನ ತೌ ಹತೌ. ಹೀಗೆ ಜಯ ಮತ್ತು ವಿಜಯ ಎಂಬತಕ್ಕಂಥವ್ರು ಇಬ್ರು ಭಗವಂತನ ದ್ವಾರಪಾಲಕರು. ಅವರೇ ದ್ವಿತೀಯ ಮಕ್ಕಳಾಗಿ ಹೀಗೆ ಹಿರಣ್ಯಕಶಿಪು ಹಿರಣ್ಯಾಕ್ಷ ಅನ್ನೋ ಹೆಸರಿನಿಂದ ಹುಟ್ಟಿ ತಮ್ಮ ಹೃದಯದ ಒಳಗೆ ಇರುವಂತಹ ಆ ವಿಷ್ಣುವಿನ ಮೇಲೆ ವೈರಭಾವದಿಂದ ತಮ್ಮ ಹೃದಯದಲ್ಲೇ ಇದ್ದಂತಹ ವಿಷ್ಣುವಿನಿಂದ ಅವರೆಲ್ಲ ಹತರಾದರು ಅಂತ ಅಲ್ಲಿಂದ ಕಥೆ ಪ್ರಾರಂಭ ಆಗಿದ್ದು. ದ್ವಿತೀಯ ಮಕ್ಕಳಾಗಿರ್ತಕ್ಕಂತಹ ಜಯ ವಿಜಯರು ಅವರ ಕಥೆ ಹೇಳಿ ಅಂತ ಕೇಳಿದ್ದಕ್ಕೆ ಅದನ್ನ ಅಲ್ಲಿಂದ ಹೇಳ್ತಾ ಬರ್ತಾ ಇದ್ದಾರೆ. ಇಲ್ಲಿಗೆ ಅದನ್ನ ತಗೊಂಡು ಬಂದು ಅದಕ್ಕೆ ಸಂಬಂಧವನ್ನ ಕಲ್ಪನೆ ಮಾಡ್ತಾ ಇದ್ದಾರೆ. ಏವಂ ಅಂತ ಇದುವರೆಗೆ ಹೇಳಿದಂತೆ ವಿಷ್ಣು ಪಾರ್ಷದರು, ತೌ ವಿಷ್ಣೋಹ ಪಾರ್ಷದವು, ಅವರಿಬ್ಬರು ಕೂಡ ವಿಷ್ಣು ಪಾರ್ಷದರು. ಜಯ ಮತ್ತು ವಿಜಯ ಎಂಬತಕ್ಕಂಥವರು ಭಗವಂತನ ದ್ವಾರಪಾಲಕರು. ಅವರು ದ್ವಿತೀಯೇ ಪುತ್ರತ್ವಂ ಪ್ರಾಪಿತವು, ದ್ವಿತೀಯಗೆ ಮಕ್ಕಳಾದರು. ಹೃದಯ ಸ್ಥಿತೇನ ಹರಿಣ ಅಂದ್ರೆ ತಮ್ಮ ಹೃದಯದಲ್ಲೇ ಭಗವಂತ ಇದ್ದ ಅಂದ್ರೆ ಅವರು ಭಕ್ತರು. ಸದಾಕಾಲ ತಮ್ಮ ಹೃದಯದಲ್ಲಿ ಭಗವಂತನನ್ನ ಧ್ಯಾನ ಮಾಡ್ತಕ್ಕಂಥವರು ಜಯ ವಿಜಯರು. ಅವರು ದ್ವಿತೀಯ ಮಕ್ಕಳಾಗಿ ಹುಟ್ಟಿದ್ರಿಂದ ಈ ಅಸುರ ಆವೇಶದಿಂದ ಅವರು ಭಗವಂತನನ್ನ ದ್ವೇಷ ಮಾಡ್ತಾ ಇದ್ರು. ಅವರಿಬ್ಬರು ಕೂಡ ಆ ಹೃದಯದಲ್ಲಿರುವ
ಭಗವಂತನಿಂದಲೇನೆ ಹತರಾದರು. ಏವಂ ತೌ ಪಾರ್ಷದೌ ವಿಷ್ಣೋಃ ಪುತ್ರತ್ವಂ ಪ್ರಾಪಿತೌ ದಿತೇಃ ಹೃದಯ ಸ್ಥಿತೇನ ಹರಿಣಾ ವೈರಭಾವೇನ ತೌ ಹತೌ ಪುನಸ್ತೌ ಪೂರ್ವಶಾಪೇನ ರಾಕ್ಷಸೌ ತೌ ಬಭೂವತುಃ ಕುಂಭಕರ್ಣದಶಗ್ರೀವೌ ಹತೌ ತೌ ರಾಮವಿಕ್ರಮೈಃ. ಇದೇ ಜಯ ವಿಜಯರು ಮುಂದೆ ಮತ್ತೆ ಭಗವಂತನ ದ್ವೇಷವನ್ನ ಮಾಡ್ತಾರೆ. ಕುಂಭಕರ್ಣ ಮತ್ತು ರಾವಣ ಅನ್ನೋ ಹೆಸರಿನಿಂದ ರಾಕ್ಷಸರಾಗಿ ಹುಟ್ಟುತ್ತಾರೆ. ಇದೇ ದ್ವಾರಪಾಲಕರೇ ಪುನಃ ತೌ ಅಂತ ಈ ಹಿಂದೆ ಹೇಳಿದಂತಹ ಜಯ ವಿಜಯರೆಂಬ ಆ ದ್ವಾರಪಾಲಕರೇ ಮತ್ತೆ ಕುಂಭಕರ್ಣ ಮತ್ತು ರಾವಣ ಅನ್ನೋ ಹೆಸರಿನಿಂದ ರಾಕ್ಷಸರಾಗಿ ಹುಟ್ಟುತ್ತಾರೆ. ಆವಾಗ ಶ್ರೀರಾಮಚಂದ್ರ ದೇವರ ಪರಾಕ್ರಮಗಳಿಂದ ಅವರಿಬ್ಬರು ಸಾಯ್ತಾರೆ. ಈಗ ಮೊದಲನೇ ಶಾಪ ಅದೇ ಹಿಂದಿನ ಶಾಪವೇ, ಅದು ಒಂದೇ ಶಾಪ. ಆ ಶಾಪ ನಿಮಿತ್ತವಾಗಿಯೇ ಮೊದಲನೇ ಜನ್ಮ ಅವರಿಗೆ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುಗಳಾಗಿ ಹುಟ್ಟಿದ್ರು. ಆವಾಗ ಭಗವಂತನ ಕೈಯಿಂದಲೇ ಅವರು ಸತ್ತವರು. ಭಗವಂತ ಹಿರಣ್ಯಾಕ್ಷನನ್ನ ವರಾಹ ರೂಪದಿಂದ, ಹಿರಣ್ಯಕಶಿಪುವನ್ನು ನರಸಿಂಹ ರೂಪದಿಂದ ಸಂಹಾರ ಮಾಡಿದ್ದ. ಇವರೇ ಮುಂದೆ ಕುಂಭಕರ್ಣ ಮತ್ತು ರಾವಣ ಅನ್ನೋ ಹೆಸರಿನಿಂದ ರಾಕ್ಷಸರಾಗಿ ಹುಟ್ಟುತ್ತಾರೆ. ಆವಾಗ ಶ್ರೀರಾಮಚಂದ್ರನಾಗಿ ಅವರನ್ನ ಸಂಹಾರ ಮಾಡ್ತಾನೆ. ಏವಂ ತೌ ಪಾರ್ಷದೌ ವಿಷ್ಣೋಃ ಪುನಸ್ತೌ ಪೂರ್ವಶಾಪೇನ ರಾಕ್ಷಸೌ ತೌ ಬಭೂವತುಃ ಕುಂಭಕರ್ಣದಶಗ್ರೀವೌ ಹತೌ ತೌ ರಾಮವಿಕ್ರಮೈಃ ಶಯಾನೌ ಯುಧಿ ನಿರ್ಭಿನ್ನ ಹೃದಯೌ ರಾಮಸಾಯಕೈಃ ತಚ್ಚಿತ್ತೌ ಜಹತುರ್ದೇಹಂ ಯಥಾ ಪ್ರಾಕ್ತನ ಜನ್ಮನಿ. ಶ್ರೀರಾಮಚಂದ್ರನಾಗಿ ಭಗವಂತ ಅವತಾರ ಮಾಡಿದಾಗ ಆ ರಾಮನ ಬಾಣಗಳಿಂದ ರಣರಂಗದಲ್ಲಿ ಎದೆ ಒಡೆದು ಬಿದ್ದು, ಆವಾಗಲೂ ಹೀಗೆ ಭಗವಂತನಲ್ಲಿ ಮನಸ್ಸನ್ನ ಇಟ್ಟು ತಮ್ಮ ಶರೀರವನ್ನ ತ್ಯಾಗ ಮಾಡಿದರು ಅವರು. ಹಿಂದಿನ ಜನ್ಮದಲ್ಲಿ ಹೇಗೋ ಈಗಲೂ ಹಾಗೆ ಅಂತ ಯಥಾ ಪ್ರಾಕ್ತನ ಜನ್ಮನಿ ಅಂತ ಹೇಳಿದ್ದಾರೆ. ಹಿಂದಿನ ಜನ್ಮದಲ್ಲಿ ಹೇಗೋ ಹಾಗೆ ಈ ಜನ್ಮದಲ್ಲಿಯೂ ಕೂಡ ತಮ್ಮ ಹೃದಯದಲ್ಲಿ ಭಗವಂತನನ್ನ ಇಟ್ಟುಕೊಂಡು, ಮನಸ್ಸಲ್ಲಿ ಭಗವಂತನನ್ನ ಇಟ್ಟುಕೊಂಡೇ ಶರೀರ ತ್ಯಾಗ ಮಾಡಿದ್ದಾರೆ. ರಾಮದೇವರ ಬಾಣಗಳಿಂದ ರಣರಂಗದಲ್ಲಿ ಹೊಡೆಸ್ಕೊಂಡು ಬಿದ್ದಾಗ ಅವರಿಗೆ ಆವಾಗಲೂ ಕೂಡ ಹಿಂದಿನ ಜನ್ಮದಂತೆ ಭಗವಂತನಲ್ಲಿ ಮನಸ್ಸನ್ನ ಇಟ್ಟು ಶರೀರ ತ್ಯಾಗ ಮಾಡಿದರು ಅಂತ. ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಆಗಿದ್ದಾಗ ನರಸಿಂಹ ಮತ್ತು ವರಾಹ ರೂಪಗಳಿಂದ ಸಂಹಾರ ಆಗಿದ್ದು. ಆವಾಗ ಸಾಯುವಾಗ ಈ ನರಸಿಂಹ ಮತ್ತು ವರಾಹ ಇವರನ್ನ ನೋಡಿ ಇವರು ರಾಕ್ಷಸರು ಅಂತ ಚಿಂತಿಸಿ ಶರೀರ ತ್ಯಾಗ ಮಾಡಿದ್ರು. ಏನು ರಾಕ್ಷಸರಂತೆ ನಮ್ಮನ್ನ ಸಂಹಾರ ಮಾಡ್ತಾ ಇದ್ದಾರಲ್ಲ ಅಂತ ಆ ರೀತಿ ಚಿಂತನೆ ಮಾಡಿ ಸತ್ತಿದ್ರು. ಹಾಗಾಗಿ ಮುಂದಿನ ಜನ್ಮದಲ್ಲಿ ರಾಕ್ಷಸರಾಗಿ ಹುಟ್ಟಿದ್ರು. ರಾವಣ ಮತ್ತು ಕುಂಭಕರ್ಣ ಅನ್ನೋ ಹೆಸರಿನಿಂದ ರಾಕ್ಷಸರಾಗಿ ಹುಟ್ಟಿದ್ದಾರೆ. ಆ ರಾವಣ ಮತ್ತು ಕುಂಭಕರ್ಣರಾಗಿದ್ದಾಗ ರಾಮದೇವರು ಇವರನ್ನ ಸಂಹಾರ ಮಾಡಿದ್ರು. ಆವಾಗ ಸಾಯುವಾಗ ಈ ರಾಮ ಒಬ್ಬ ಮನುಷ್ಯ ಅಂತ ಚಿಂತನೆ ಮಾಡಿ ಶರೀರ ತ್ಯಾಗ ಮಾಡಿದ್ರು. ಅಂತ್ಯಕಾಲದಲ್ಲಿ ಯಾವ ರೀತಿಯಲ್ಲಿ ಚಿಂತನೆ ಮಾಡಿ ಸಾಯ್ತಾರೋ ಮುಂದಿನ ಜನ್ಮದಲ್ಲಿ ಅದೇ ಆಗ್ತಾರೆ. ಹಾಗಾಗಿ ಮುಂದಿನ ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟಿದ್ರು. ರಾಮ ಒಬ್ಬ ಮನುಷ್ಯ ಅಂತ ಚಿಂತನೆ ಮಾಡಿದ್ರು. ಒಬ್ಬ ಮನುಷ್ಯನಿಂದ ನಮಗೆ ಸಾವು ಬರ್ತಾ ಇದೆ ಅಂತ ಚಿಂತನೆ ಮಾಡಿ ಶರೀರ ತ್ಯಾಗ ಮಾಡಿದ್ರಿಂದ ಅವರೇ ಮುಂದೆ ಶಿಶುಪಾಲ ಮತ್ತು ದಂತವಕ್ರ ಅನ್ನೋ ಹೆಸರಿನಿಂದ ಮನುಷ್ಯರಾಗಿ ಹುಟ್ಟುತ್ತಾರೆ.
ಶಯಾನೌ ಯುಧಿ ನಿರ್ಭಿನ್ನ ಹೃದಯೌ ರಾಮಸಾಯಕೈಃ ತಚ್ಚಿತ್ತೌ ಜಹತುರ್ದೇಹಂ ಯಥಾ ಪ್ರಾಕ್ತನ ಜನ್ಮನಿ ತಾವಿಹಾಪಿ ಪುನರ್ಜಾತೌ ಶಿಶುಪಾಲಕ ರೂಷಕೌ ಹತೌ ವೈರಾನುಬಂಧೇನ ಪಶ್ಯತಸ್ತೆ ಸಮೀಯತುಃ. ಆಚಾರ್ಯ, ಅದೇ ಇಲ್ಲಿ ನರಸಿಂಹನ ಒಂದು ಸ್ಮರಣ ಮಾಡಿಕೊಂಡೇ ದೇಹ ತ್ಯಾಗ ಮಾಡಿದರು. ಬಟ್ ರಾಮನ ಒಂದು ಮನುಷ್ಯನ ಒಂದು ಅವನು ಸ್ಮರಣ ಮಾಡಕ್ಕೋಸ್ಕರ ನೆಕ್ಸ್ಟ್ ಜನ್ಮ ಬಂದ ಹಾಗೆ ಒಂದು ಎಲ್ಲಿ ಕೊಟ್ಟಿದ್ದಾರೆ ಆ ವ್ಯಾಖ್ಯಾನ? ಅದು ಇದು ಬೇರೆ ಕಡೆಯಲ್ಲಿದೆ. ಮಂದನಂದಿಲಿ ಒಂದು ಏನು ಹೇಳ್ತಾ ಅಂದ್ರೆ, ಪ್ರಾಕ್ತನ ಜನ್ಮನಿ ರಾಕ್ಷಸ ಭಾವೇನ ನೃಸಿಂಹಂ ಸಂಚಿತ್ಯ ತಥಾ ದೇಹಂ ಜಹತೂರ್ ಏವಂ ರಾಜ ಇತಿ ಭಾವೇನ ರಾಮ ಮನಸ್ಕೋ ದೇಹಂ ಜಹತೂರ್ನ ಹಾಕಿದ್ದಾರೆ. ಹೌದು, ರಾಕ್ಷಸ ಭಾವೇನ ನರಸಿಂಹಂ ಸಂಚಿತ್ಯ, ರಾಕ್ಷಸ ಅನ್ನೋ ಭಾವದಿಂದ ನರಸಿಂಹನನ್ನ ಚಿಂತನೆ ಮಾಡಿ ಸತ್ತದ್ದರಿಂದ ಯಥಾ ದೇಹಂ ಜಹತುಹು, ಹೇಗೆ ರಾಕ್ಷಸ ಜನ್ಮವನ್ನು ಪಡ್ಕೊಂಡಿದ್ರೋ ಅಂತರ್ಥ. ಯಥಾ ದೇಹಂ ಜಹತುಹು, ಹೇಗೆ ಮುಂದಿನ ಜನ್ಮದಲ್ಲಿ ರಾಕ್ಷಸರಾಗಿ ಹುಟ್ಟಿದ್ರೋ, ಏವಂ ರಾಜ ಇತಿ ಭಾವೇನ ರಾಮ ಮನಸ್ಕೌ ದೇಹಂ ಜಹತುಹು, ಇವನು ರಾಜ ಅಂತನ್ನೋ ಭಾವನೆಯಿಂದ ರಾಮನನ್ನ ನೋಡಿ ಸತ್ತಿದ್ರು. ಆದ್ರಿಂದ ಮುಂದಿನ ಜನ್ಮದಲ್ಲಿ ರಾಜರಾಗಿ ಹುಟ್ಟಿದ್ರು ಅಂತ. ಸರಿಯಾ? ಅರ್ಥ ಆಯ್ತು. ಅದೇ ಅರ್ಥ ಆಯ್ತು. ಆತರ ನಾರಾಯಣನ್ ಇಲ್ಲಿ ಬಂದು ಜೀವದ್ವಯ ಇದೆ, ರೈಟ್? ಒಂದು ಒಳ್ಳೆ ಜೀವ, ಜಯ ವಿಜಯ ಒಳ್ಳೆ ಜೀವ, ಮತ್ತು ಒಂದು ಕೆಟ್ಟ ಜೀವ ಇದೆ, ರೈಟ್? ಆ ಕೆಟ್ಟ ಜೀವ ಏನ್ ಅನಿಸುತ್ತೆ, ಅದು ಅಂಧನಂಬಿಸಿ ಹೋಗುತ್ತೆ. ಹೌದು, ಅವರು ದ್ವೇಷ ಮಾಡ್ತಾನೆ ಸತ್ರು. ಅವರು ಸಾಯುವಾಗ ದ್ವೇಷವನ್ನು ಮಾಡಿದ್ರು. ಓಕೆ, ಸೊ ಈಗ ಬಂದು ಈ ಜೀವ ಬಂದು ಅಂಧನಂಬಿಸಿ ಹೋಯ್ಟ್ರೆ, ಈ ರಾಮಾವತಾರಲ್ಲಿ ಬೇರೆ ಒಂದು ಜೀವನ ಜೊತೆಗೆಲ್ಲ ಹೋಗ್ತಾರೆ ಅವರು. ಈಗಲೇ ಅಂಧನ್ ತಮಸ್ಸಿಗೆ ಹೋಗಲ್ಲ. ಓಕೆ, ಅವ್ರದ್ದು ಸಾಧನೆ ಪೂರ್ತಿ ಮುಗಿಬೇಕು. ಓಕೆ, ಸೊ ಆಗ ಕೃತಯುಗ, ಆಮೇಲೆ ಬಂದು ತ್ರೇತಾಯುಗ, ದ್ವಾಪರ ಯುಗ, 3 ಯುಗದಲ್ಲಿ ಬಂದು ಬರ್ತಾರಲ್ಲ ಇವರು. ಸೊ ಆಗ 3 ಯುಗದಲ್ಲಿ ಬಂದು ಒಂದೇ ಜೀವ, ಅದು ಕೆಟ್ಟ ಜೀವ, ಹಿರಣ್ಯಾಕ್ಷ, ಹಿರಣ್ಯಕಶಿಪು ಕೆಟ್ಟ ಜೀವದಲ್ಲೇ ಬಂದು ದೇಹದಲ್ಲೇ ಬರ್ತಾರೆ ಅವರು. ಅದಕ್ಕೆ ಕ್ರಮಾತ್ ಅಂತ ಹಿಂದೆ ಹೇಳಿದ್ದಾರೆ. ಕ್ರಮವಾಗೇ ಅವರು ಕೂಡ ಅಂಧನ್ ತಮಸ್ಸಿಗೆ ಹೋಗ್ತಾರೆ. ಇವರು ಕ್ರಮವಾಗೇ ಶಾಪ ವಿಮುಕ್ತರಾಗಿ ಭಗವಂತನ ಲೋಕಕ್ಕೆ ಸೇರ್ತಾರೆ. ಅದು ಬರುತ್ತೆ, ಮುಂದೆ ನೋಡೋಣ. ಯಾವ್ದಾಯ್ತು? ಏನ ಪೂರ್ವಕೃತಂ ಯತ್ತದ್ರಾಜಾನ ಕೃಷ್ಣವೈರಿಣಃ ಜಹುಸ್ತೇಂತೆ ತದಾತ್ಮಾನಃ ಕೀಟಾಃ ಪೇಷಸ್ಕೃತೋ ಯಥಾ. ಇಲ್ಲಿ ಮತ್ತೊಂದು ದೃಷ್ಟಾಂತ ಕೊಡ್ತಾರೆ. ಯಾರ್ಯಾರು ಕೃಷ್ಣನ ವೈರಿಗಳಾದಂತಹ ಪೌಂಡ್ರಕ, ವಾಸುದೇವ ಮೊದಲಾದಂತಹ ರಾಜರುಗಳಿದ್ರೋ ಅವರೆಲ್ಲರೂ ಇದೇ ರೀತಿ ವೈರಪೂರ್ವಕವಾದ ಭಕ್ತಿಯಿಂದ ಕೃಷ್ಣನನ್ನ ಧ್ಯಾನ ಮಾಡ್ತಾ ದೈತ್ಯರ ಆವೇಶದಿಂದ ಹಿಂದೆ ಮಾಡಿದ್ದಂತಹ ಪಾಪಗಳನ್ನೆಲ್ಲ ಅಂತ್ಯಕಾಲದಲ್ಲಿ ಕಳ್ಕೊಂಡ್ರು ಅಂತ ಹೇಳಿದ್ದಾರೆ. ಅದಕ್ಕೆ ದೃಷ್ಟಾಂತ ಕೀಟ ಪೇಷಸ್ಕೃತ ಅಂದ್ರೆ, ಒಂದು ಕೀಟ ಕಣಜದ ಧ್ಯಾನವನ್ನ ಮಾಡ್ತಾ 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 ತನ್ನ ಕೀಟತ್ವವನ್ನು ಕಳ್ಕೊಂಡು ಕಣಜ ಹುಳಾಗಿ ಬಿಡತ್ತೆ. ಆ ಥರ ಅಂತ ಯಾವುದನ್ನ ಧ್ಯಾನ ಮಾಡ್ತಾ 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 ಇರ್ತದೋ ಕೊನೆಗೆ ಅದೇ ಆಗಿಬಿಡತ್ತೆ. ಅದಕ್ಕೆ ದೃಷ್ಟಾಂತ ಕೀಟಪೇಷಸ್ಕೃತ ನ್ಯಾಯ ಅಂತ ಕರೀತಾರೆ.
ಕೀಟ ಅನ್ನೋದು ಪೇಶಸ್ಕೃತ. ಒಂದು ಕೀಟ, ಆ ಕೀಟಕ್ಕೆ ಕಣಜದ ಹುಳು ಬಂದು ದಿನ ಇದನ್ನು ಕೊಡ್ತಾ ಇರ್ತದೆ, ಆಹಾರವನ್ನು ಕೊಡ್ತಾ ಇರ್ತದೆ. ಮೊದಲು ಅದನ್ನು ದ್ವೇಷ ಮಾಡ್ತದೆ, ಭಯ ಇರ್ತದೆ, ಏನು ಮಾಡಿಬಿಡ್ತದೋ ನನ್ನನ್ನು ಅನ್ನೋ ಭಯ ಇರ್ತದೆ. ಆಮೇಲೆ ದಿನ ಅದಕ್ಕೆ ಆಹಾರವನ್ನು ತಂದು ಕೊಡ್ತಾ ಇರ್ತದಲ್ಲ, ಅದರಿಂದ ಅದರ ಮೇಲೆ ಭಕ್ತಿ ಉಂಟಾಗ್ತದೆ. ಅದನ್ನೇ ಧ್ಯಾನ ಮಾಡ್ತದೆ, ಯಾವಾಗ ಬರ್ತದೋ ಯಾವಾಗ ಆಹಾರವನ್ನು ಕೊಡ್ತದೋ ಅಂತ ಸದಾಕಾಲ ಆ ಕೀಟ ಕಣಜದ ಹುಳುವನ್ನೇ ಧ್ಯಾನ ಮಾಡ್ತಾ 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 ಕೊನೆಗೆ ಆ ಕೀಟವು ಕೂಡ ಕಣಜದ ಹುಳದೇ ಆಗ್ಬಿಡತ್ತೆ. ಆ ಥರ ಇವರು ಮೊದಲು ದ್ವೇಷ ಮಾಡಿದರು. ವೈರಪೂರ್ವಕವಾದ ಭಕ್ತಿ, ಒಳಗೆ ಭಕ್ತಿ ಇತ್ತು, ಸ್ವಾಭಾವಿಕವಾದ ಭಕ್ತಿ ಇತ್ತು. ಆ ವೈರ ಅನ್ನೋದು ನಿಧಾನವಾಗಿ ಹೋಗಿ ಭಕ್ತಿಯಿಂದ ಭಗವಂತನನ್ನ ಧ್ಯಾನ ಮಾಡ್ತಾ 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 ಅವರು ಆ ಅಸುರಾವೇಶವನ್ನು ತ್ಯಾಗ ಮಾಡಿದ ಪಾಪ, ಅಸುರಾವೇಶ ಇದ್ದಾಗ ಏನೇನು ಪಾಪಗಳನ್ನು ಮಾಡಿದ್ರು ಆ ಎಲ್ಲ ಪಾಪಗಳನ್ನು ಕಳ್ಕೊಂಡು ಅಂತ್ಯದಲ್ಲಿ ಅವರು ಶುದ್ಧರಾದರು, ಭಗವಂತನನ್ನ ಸೇರಿದರು ಅಂತ ಈ ಶ್ಲೋಕಕ್ಕೆ ಇಷ್ಟ ಅರ್ಥ ಇದೆ. ಆದರೆ ಇಲ್ಲಿ ಹೇಳುವಾಗ ಯತ್ತದ್ರಾಜಾನಹ ಅಂತಿದೆ. ಯಾವ ಕೃಷ್ಣನ ವೈರಿಗಳಾದಂತಹ ರಾಜರು ಅವರೆಲ್ಲ ಅಂತ. ಕೃಷ್ಣ ವೈರಿಣಃ ಯತ್ತದ್ರಾಜಾನಹ, ಕೃಷ್ಣನ ವೈರಿಗಳಾದಂತಹ ಯಾವ ರಾಜರುಗಳಿದ್ರೋ ಅವರೆಲ್ಲರೂ ಕೂಡ ಹೀಗೆ ವೈರಪೂರ್ವಕವಾದ ಭಕ್ತಿಯಿಂದ ಭಗವಂತನನ್ನ ಸೇರಿದ್ರು ಅಂತ ಹೇಳಿದ್ದಾರೆ. ಎಲ್ಲಾ ರಾಜರು ಅಲ್ಲ, ಕೃಷ್ಣ ವೈರಿಗಳು ಅಂತ ಯಾರ್ಯಾರಿದ್ರೋ ಆ ಎಲ್ಲಾ ರಾಜರು ಅಂತ್ಯಕಾಲದಲ್ಲಿ ಧ್ಯಾನದಿಂದ ಕೃಷ್ಣನ ಸಾರೂಪ್ಯವನ್ನ ಹೊಂದಿದ್ರು ಅಂತ ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ. ಕೃಷ್ಣನ ಸಾರೂಪ್ಯವನ್ನ ಪಡೆದು ಅವರು ಮಾಡಿದ ಪಾಪಗಳನ್ನೆಲ್ಲ ಕಳ್ಕೊಂಡ್ರು ಅಂತ. ಇಲ್ಲಿ ಜಹುಸ್ತೆ ಅಂತೆ ತದಾತ್ಮಾನಃ ಅನ್ನೋ ಪದ ಇದೆ. ಜಹುಸ್ತೆ ಅಂತೆ ತದಾತ್ಮಾನಃ. ತದಾತ್ಮಾನಃ ಅಂದ್ರೇನು? ಕೃಷ್ಣನ ಸಾದೃಶ್ಯವನ್ನು ಹೊಂದಿದ್ರು ಅಂತ ಅರ್ಥ ಮಾಡಿದ್ದಾರೆ. ಯಾಕೆ ಅಂದ್ರೆ ದೃಷ್ಟಾಂತ ಹೇಳುವಾಗಲೂ ಕೂಡ ಅಲ್ಲಿ ಕೀಟ ಪೇಶಸ್ಕೃತ ಅಂತ ಭ್ರಮರ ಕೀಟ ದೃಷ್ಟಾಂತವನ್ನು ಹೇಳಿದ್ದಾರೆ. ಕೀಟ ಅನ್ನೋದು ಆ ಭ್ರಮರವನ್ನ ಧ್ಯಾನ ಮಾಡ್ತಾ 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 ತಾನು ಬೇರೆ ಮತ್ತೊಂದು ಭ್ರಮರ ಆಗಿಬಿಡತ್ತೆ. ಭ್ರಮರ ಆಗತ್ತೆ ಅಂದ್ರೆ ಭ್ರಮರದ ಸಾದೃಶ್ಯವನ್ನ ಪಡೆಯತ್ತೆ. ಮುಂದಿನ ಪದ್ಯದಲ್ಲಿ ಸ್ಪಷ್ಟವಾಗಿ ನೃಪಾಶ್ಚೈದ್ಯಾದಯ ಸಾಮ್ಯಂ ಅಂತ ಹೇಳಿದ್ದಾರೆ. ಸಾಮ್ಯ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಅವರಿಗೆ ಸಮಾನ ರೂಪ ಬರುತ್ತೆ, ಭಗವಂತನಿಗೆ ಸಮಾನವಾದ ರೂಪ, ಸಾರೂಪ್ಯ ಅಂತ. ಆದರೆ ಕೃಷ್ಣನ ವೈರಿಗಳಾದಂತಹ ರಾಜರ ಒಂದು ಶರೀರದಲ್ಲಿ ಇಬ್ಬರು ಜೀವರಿದ್ದಾರೆ. ಅವರಲ್ಲಿ ಒಬ್ಬ ಸ್ವಾಭಾವಿಕವಾಗಿ ಕೃಷ್ಣನ ವೈರಿಯೇ, ಮತ್ತೊಬ್ಬ ಅವನಲ್ಲಿ ಆವಿಷ್ಟನಾದಂತಹ ಅವನಂತೆ ಕೃಷ್ಣನಲ್ಲಿ ವೈರ ಮಾಡ್ತಕ್ಕಂಥವನು. ಸ್ವಾಭಾವಿಕವಾಗಿ ಅವನು ಕೃಷ್ಣ ಭಕ್ತ. ಹೀಗೆ ಒಬ್ಬನು ಕೃಷ್ಣನ ವೈರಿ, ಇನ್ನೊಬ್ಬ ಕೃಷ್ಣನ ಭಕ್ತ. ಕೃಷ್ಣನ ವೈರಿಯಲ್ಲಿ ಆವಿಷ್ಟನಾದಂತಹ ಸ್ವಾಭಾವಿಕವಾದ ಭಕ್ತ ಏನಿದ್ದಾನೆ ಅವನೇ ಹಿಂದೆ ಮಾಡಿದ ಪಾಪಗಳನ್ನೆಲ್ಲ ಧ್ಯಾನದಿಂದ ಕಳ್ಕೊಳ್ಳೋದು. ಧ್ಯಾನವೂ ಕೂಡ ಕೇವಲ ವೈರದಿಂದ ಅಲ್ಲ. ವೈರ ಅನ್ನೋದು ಇರ್ತದೆ, ಆದರೆ ಅದು ಗೌಣ, ಸ್ವಾಭಾವಿಕವಾಗಿ ಇರ್ತಕ್ಕಂಥದ್ದಲ್ಲ ಅದು ವೈರ. ಯಾಕೆಂದ್ರೆ ಭಗವಂತನನ್ನ ದ್ವೇಷ ಮಾಡೋದ್ರಿಂದ ಮಹಾ ಅನರ್ಥ ಫಲ ಅದು. ದ್ವೇಷ ಅಂತನ್ನೋದು ಯಾವತ್ತೂ ಕೂಡ ಭಕ್ತಿಯನ್ನ ಉಂಟು ಮಾಡೋದಿಲ್ಲ. ಹಾಗಾಗಿ ಭಕ್ತಿಯೇ ಪ್ರಧಾನವಾದದ್ದು ಇಲ್ಲಿ. ಅದು ಸ್ವಾಭಾವಿಕವಾಗಿರ್ತಕ್ಕಂತಹ ಭಕ್ತಿ ಮಹಾಫಲವನ್ನ ಉಂಟು ಮಾಡ್ತಕ್ಕಂಥದ್ದು. ವೈರ ಅನ್ನೋದು ಸುಮ್ಮನೆ ಗೌಣ, ಉಪಸರ್ಜನ. ಅನುಬಂಧ ಅಂತಂದ್ರೆ ಭಕ್ತಿ, ಭಕ್ತಿ ಪ್ರಧಾನವಾದದ್ದು.
ವೈರೋಪಸರ್ಜನ ಅನುಬಂಧದಿಂದ ಧ್ಯಾನ ಮಾಡಿದಾಗ ಕೃಷ್ಣ ವೈರಿಗಳು ಅಂತ ಯಾರಿದ್ದಾರೆ ಅವರಲ್ಲಿ ಆವಿಷ್ಟನಾದಂತಹ ಕೃಷ್ಣ ಭಕ್ತನಾದ ಸಜ್ಜೀವ ಹಿಂದೆ ಮಾಡಿದ ಪಾಪಗಳನ್ನು ಕಳ್ಕೊಳ್ತಾನೆ. ಹೀಗೆ ತದಾತ್ಮಾನಃ ಅಂತಂದ್ರೆ ಕೃಷ್ಣನ ವೈರಿಯಲ್ಲಿ ಆವಿಷ್ಟರು ಅಂತ ಅರ್ಥ. ಆವಿಷ್ಟರಾದಂತಹ ಕೃಷ್ಣ ಭಕ್ತರು ಅವರು ಈ ರೀತಿ ಪಾಪಗಳನ್ನು ಕಳ್ಕೊಂಡ್ರು ಅಂತ ಎರಡೂ ಅರ್ಥ ಇದೆ. ಕೃಷ್ಣನಲ್ಲಿ ಯಾರು ಭಕ್ತರಿದ್ದಾರೋ ಅವರು, ಕೃಷ್ಣ ವೈರಿಗಳಲ್ಲಿ ಆವಿಷ್ಟರಾದ ಭಕ್ತರು ಅಂತ ಹೀಗೆ ಎರಡು ಅರ್ಥವನ್ನ ಇಟ್ಟುಕೊಳ್ಬಹುದು. ಕೃಷ್ಣನ ಸಾದೃಶ್ಯವನ್ನ ಹೊಂದಿದ್ದಾರೆ ಅಂತ ಈ ರೀತಿ ಅರ್ಥ ಮಾಡೋ ಪಕ್ಷದಲ್ಲಿ ತದಾತ್ಮಾನಃ ಅನ್ನೋ ಶಬ್ದ ವ್ಯರ್ಥ ಆಗಿಬಿಡತ್ತೆ. ಯಾಕೆಂದ್ರೆ ಹಿಂದಿನ ಶ್ಲೋಕದಲ್ಲಿ ವೈರಾನುಬಂಧೇನ ಅನ್ನೋದನ್ನ ಇಲ್ಲಿಗೂ ಅನ್ವಯ ಮಾಡ್ಕೊಳ್ಬೇಕು. ವೈರಾನುಬಂಧದಿಂದ ಕೃಷ್ಣ ಸಾದೃಶ್ಯ ಹೊಂದಿದವರು ಪಾಪದಿಂದ ಮುಕ್ತರಾಗ್ತಾರೆ ಅಂತ ಹಿಂಗೆ ಹೇಳಬೇಕು. ಆವಾಗ ವೈರಾನುಬಂಧದಿಂದ ಪಾಪ ಮುಕ್ತರಾಗುತ್ತಾರೆ ಅಂತ ಇಷ್ಟೇ ಹೇಳಿದ್ರೆ ಸಾಕು. ಮುಂದಿನ ಪದ್ಯದಲ್ಲಿಯೂ ಸಾಮ್ಯ ಅಂತ ಹೇಳಿದ್ದಾರೆ. ಹಾಗಾಗಿ ತದಾತ್ಮಾನಃ ಅನ್ನೋ ಪದದ ಒಂದು ಕೃತ್ಯ ಇಲ್ಲ ಅಂತ ಆಗ್ಬಿಡುತ್ತೆ. ಅದಕ್ಕೆ ತದಾತ್ಮಾನಃ ಅನ್ನೋದಕ್ಕೆ ತದಾವಿಷ್ಟಾಹ ತದ್ಭಕ್ತಾಹ ಅಂತ ಅರ್ಥ ಇಟ್ಟುಕೊಳ್ಬೇಕು. ಅದರೊಳಗೆ ಇರೋರು ಯಾರು ವೈರ ಮಾಡ್ತಾ ಇದ್ದಾರಲ್ಲ, ವೈರಿಗಳು, ಕೃಷ್ಣ ವೈರಿಗಳು, ಅವರ ಒಳಗೆ ಇರುವಂತಹ ಭಕ್ತ ಅನ್ನೋ ಅಭಿಪ್ರಾಯವನ್ನ ತಿಳಿಸ್ಲಿಕ್ಕೋಸ್ಕರನೇ ತದಾತ್ಮಾನಃ ಅನ್ನೋ ಪದ ಇದೆ. ಹಾಗಾಗಿ ಎರಡು ಜೀವರ ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡಾಗ ಮಾತ್ರ ಆ ಪದ ಸಾರ್ಥಕ ಆಗ್ತದೆ. ಆವಿಷ್ಟಾಸ್ತು ಹರೇರ್ಭಕ್ತಾಹ ಅಂತ ಸ್ಕಂದ ಪುರಾಣದ ವಾಕ್ಯ ಇದೆ. ಅದು ಇದನ್ನು ನಮಗೆ ತಿಳಿಸಿಕೊಡ್ತದೆ. ಆ ವಾಕ್ಯವನ್ನು ನಮಗೆ ಮಧ್ವಾಚಾರ್ಯ ಇಲ್ಲಿ ಉದಾಹರಿಸ್ತಾ ಇದ್ದಾರೆ. ಪೌಂಡ್ರಕೆ ನರಕೆ ಚೈವ ಸಾಲ್ವೆ ಕಂಸೆ ಚ ರುಕ್ಮಿಣಿ ಆವಿಷ್ಟಾಸ್ತು ಹರೇರ್ಭಕ್ತಾಹ ತದ್ಭಕ್ತ್ಯಾ ಹರಿಮೀರೇ ಅಸುರಾಸ್ತು ಸ್ವಯಂ ತೇತು ಮಹಾತಮಸಿ ಪಾತಿತಾಹ ಇತಿ ಚ ಅಂತ ಆ ಶ್ಲೋಕವನ್ನ, ಸ್ಕಂದ ಪುರಾಣದ ಶ್ಲೋಕವನ್ನ ನಮಗೆ ಉದಾಹರಿಸ್ತಾರೆ. ಅಲ್ಲಿ ತದಾತ್ಮಾನಃ ಅನ್ನೋ ಶಬ್ದದ ಅರ್ಥವನ್ನು ಕೂಡ ಮಧ್ವಾಚಾರ್ಯರು ತದಾತ್ಮಾನಃ ತತ್ರ ಆವಿಷ್ಟಾಹ ತದ್ಭಕ್ತಾಹ ಅಂತ ಅದನ್ನು ಬಿಡಿಸಿ ಬರೀತಾರೆ. ಆಮೇಲೆ ಹಿಂದಿನ ಶ್ಲೋಕದಲ್ಲಿ ಬಂದದ್ದನ್ನ ಸೇರಿಸ್ಕೊಂಡು ಅದಕ್ಕೆ ಅರ್ಥ ಮಾಡೋದಾದ್ರೆ ವೈರೋಪಸರ್ಜನೇನ ಅನುಬಂಧೇನ ಇತಿ ಅನ್ವಯ ಅಂತ ಹೇಗೆ ಅನ್ವಯ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲಾ ಅಸುರರು ಅಲ್ಲ, ಎಲ್ಲರೂ ಕೃಷ್ಣ ದ್ವೇಷಗಳು ಯಾರ್ಯಾರಿದ್ದಾರೋ ಅವರೆಲ್ಲರೂ ಪಾಪ ಮುಕ್ತರಾಗಿದ್ದಲ್ಲ. ಆ ಕೃಷ್ಣ ದ್ವೇಷ ಮಾಡಿದವರಲ್ಲಿ ಯಾರ್ಯಾರು ಒಳ್ಳೆ ಜೀವಿಯರು ಇದ್ರೋ ಅವರು ತದಾತ್ಮಾನಃ, ಪೌಂಡ್ರಕ ವಾಸುದೇವ, ನರಕಾಸುರ, ಸಾಲ್ವ, ಕಂಸ, ರುಗ್ಮಿ, ಇವರಲ್ಲಿ ಆವಿಷ್ಟರಾದ ಹರಿಭಕ್ತರು ಏನಿದ್ರು ಅವರು ಆ ಹರಿಭಕ್ತಿಯಿಂದಲೇ ಭಗವಂತನನ್ನ ಹೊಂದಿದ್ರು. ಅದರೊಳಗೆ ಸ್ವಯಂ ಅಸುರರೇನಿದ್ರಲ್ಲ, ಅಸುರಾಸ್ತು ಸ್ವಯಂ ತೇ ತೋ ಮಹಾತಮಸಿ ಪಾತಿತಾಹ, ಅವ್ರು ಮಾತ್ರ ಅಂಧನ್ ತಮಸ್ಸಲ್ಲೇ ಬಿದ್ರು. ಅವರು ಪಾಪ ಮುಕ್ತರಾಗಿದ್ದಲ್ಲ. ಅವರೊಳಗೆ ಆವಿಷ್ಟರಾದಂತಹ ಯಾವ ಹರಿಭಕ್ತರಿದ್ರು, ಸ್ವಾಭಾವಿಕವಾದ ಭಗವದ್ಭಕ್ತರು, ಅವರು ತಮ್ಮ ಪಾಪಗಳನ್ನು ಕಳ್ಕೊಂಡು ಭಗವಂತನನ್ನ ಸೇರಿದರು ಅಂತ ಹೀಗೆ ಸ್ಪಷ್ಟವಾಗಿ ಸ್ಕಂದ ಪುರಾಣದಲ್ಲಿ ಮಾತಿದೆ. ಹಾಗಾಗಿ ತದಾತ್ಮಾನಃ ಅನ್ನೋದಕ್ಕೆ ತತ್ರ ಆವಿಷ್ಟಾಹ ತದ್ಭಕ್ತಾಹ, ಕೃಷ್ಣನ ವೈರಿಗಳಲ್ಲಿ ಆವೇಶವುಳ್ಳವರು ಮತ್ತು ಕೃಷ್ಣನಲ್ಲಿ ಮನಸ್ಸುಳ್ಳವರು ಅಂತ ಹೀಗೆ ಎರಡೂ ಅರ್ಥ ಇಟ್ಟುಕೊಳ್ಬೇಕು ತದಾವಿಷ್ಟಾಹ ಅನ್ನೋದಕ್ಕೆ. ವೈರೋಪಸರ್ಜನೇನ ಅನುಬಂಧೇನ ಇತ್ಯನ್ವಯ. ವೈರಾನುಬಂಧ ಅಂದ್ರೆ ವೈರಧ್ಯಾನ ಅಂತ ಅರ್ಥ ಅಲ್ಲ, ಅನುಬಂಧ ಅಂದ್ರೆ ಭಕ್ತಿ ಅಂತ ಅರ್ಥ. ವೈರ ಅನ್ನೋದು ಉಪಸರ್ಜನ ಅಂದ್ರೆ ಗೌಣ ಅಂತ. ಗೌಣವಾಗಿ ವೈರ ಇರ್ತದೆ, ಅದರ ಜೊತೆಯಲ್ಲಿ ಪ್ರಧಾನವಾಗಿರುವಂತಹ ಭಕ್ತಿ ಏನಿದೆ ಆ ಭಕ್ತಿಯಿಂದ ಪಾಪ ಮುಕ್ತರಾದರು ಅಂತ ಅರ್ಥ. ಹಾಗಾಗಿ ಪಾಪಗಳನ್ನು ಕಳ್ಕೊಳ್ಳಿಕ್ಕೆ ಭಕ್ತಿಯೇ ಪ್ರಧಾನ.
ಭಕ್ತಿಯಿಂದಲೇ ಪಾಪ ಪರಿಹಾರ ಆಗೋದು. ವೈರದಿಂದ ಯಾವತ್ತೂ ಕೂಡ ಪಾಪ ಪರಿಹಾರ ಆಗೋದಿಲ್ಲ. ವೈರದಿಂದ ಭಗವಂತನನ್ನ ಸೇರ್ಲಿಕ್ಕೂ ಸಾಧ್ಯ ಇಲ್ಲ. ಇದಿಷ್ಟು ವಿಷಯವನ್ನ ಮಧ್ವಾಚಾರ್ಯರು ನಮಗೆ ತಾತ್ಪರ್ಯದಲ್ಲಿ ತಿಳಿಸಿದ್ದಾರೆ. ಹೀಗೆ ಏನ ಪೂರ್ವಕೃತಂ ಯತ್ತದ್ರಾಜಾನ ಕೃಷ್ಣವೈರಿಣಃ ಜಹುಸ್ತೆ ಅಂತೆ ತದಾತ್ಮಾನಃ ಕೀಟಾಪೇಶಸ್ಕೃತೋ ಯಥಾ. ಯಥಾ ಯಥಾ ಭಗವತೋ ಭಕ್ತ್ಯಾ ಪರಮಯಾಭಿಧಾಂ ನೃಪಾಶ್ಚೈದ್ಯಾದಯಃ ಸಾಮ್ಯಂ ಹರೇಸ್ತಚ್ಚಿಂತಯಾ ಯಯುಃ. ಎಲ್ಲರೂ ಅವರವರ ಯೋಗ್ಯತಾನುಸಾರವಾದ ಭಕ್ತಿಯಿಂದ ಭಗವಂತನನ್ನ ಧ್ಯಾನ ಮಾಡಿ ಅವರು ತಮ್ಮ ತಮ್ಮ ಸ್ವರೂಪದಲ್ಲಿ ಏನಿದೆಯೋ ಅದು ಮೋಕ್ಷದಲ್ಲಿ ವಿಶೇಷವಾದ ಆನಂದವನ್ನು ಅನುಭವಿಸಿದರು. ಶಿಶುಪಾಲ ಮೊದಲಾದಂತಹ ರಾಜರು ಭಗವಂತನ ಧ್ಯಾನವನ್ನ ಅವರವರ ಯೋಗ್ಯತಾನುಸಾರವಾಗಿ ಮಾಡಿ ಆ ಧ್ಯಾನದಿಂದಲೇನೆ ಮೋಕ್ಷದಲ್ಲಿ ವಿಶೇಷವಾದ ಆನಂದವನ್ನೂ ಅನುಭವಿಸಿದರು. ಮತ್ತೆ ಭಗವಂತನ ಸಾಮ್ಯವನ್ನೂ ಪಡೆದರು. ಸಾಮ್ಯಂ ಅಂದ್ರೆ ಭಗವಂತನಂತೆಯೇ ಚತುರ್ಭುಜತ್ವಾದಿಗಳು ಮೊದಲಾದವುಗಳನ್ನ ಪಡ್ಕೊಂಡ್ರು. ಮೋಕ್ಷದಲ್ಲಿ ಸಾರೂಪ್ಯ, ಭಗವಂತನಂತನೇ ರೂಪ, ಸಾರೂಪ್ಯ ಮೋಕ್ಷ. ಭಗವಂತ ಹೇಗೆ ಚತುರ್ಭುಜನಾಗಿರ್ತಾನೋ ಹಾಗೆ ಇವರು ಕೂಡ ಭಗವಂತನಂತೆಯೇ ಚತುರ್ಭುಜತ್ವಾದಿಗಳನ್ನ ಸಾಮ್ಯವನ್ನ ಪಡೆದರು ಅಂತ ಅರ್ಥ. ಯಥಾ ಯಥಾ ಅಂತಂದ್ರೆ ಅವರವರ ಯೋಗ್ಯತಾನುಸಾರವಾದ ಭಕ್ತಿ, ಆ ರೀತಿಯಾದ ಪರಮಯಾ ಭಕ್ತಿಯ ಅಂತ ಒಳ್ಳೆ ಉತ್ತಮವಾದ ಭಕ್ತಿಯಿಂದ ನೃಪಾಹ ಚೈದ್ಯಾದಯ ಅಂದ್ರೆ ಚೈದ್ಯ ಅಂದ್ರೆ ಶಿಶುಪಾಲ, ಶಿಶುಪಾಲನೆ ಮೊದಲಾದಂತಹ ರಾಜರು ಭಗವಂತನಲ್ಲಿ ಧ್ಯಾನವನ್ನ ಮಾಡಿ ಆ ಧ್ಯಾನದಿಂದಲೇ ಚಿಂತೆಯ ಹರೇಹೇ ಸಾಮ್ಯಂ ಭಗವಂತನ ಸಾಮ್ಯವನ್ನ ಪಡೆದರು. ಯಥಾ ಯಥಾ ಭಗವತೋ ಭಕ್ತ್ಯಾ ಪರಮಯಾಭಿಧಾಂ ನೃಪಾಶ್ಚೈದ್ಯಾದಯಃ ಸಾಮ್ಯಂ ಹರೇಸ್ತಚ್ಚಿಂತಯಾ ಯಯುಃ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಹೌದು, ಪ್ರಶ್ನೆ ತತ್ ಆತ್ಮನಃ ಅಂದ್ರ ಆತ್ಮನದಲ್ಲಿ ದೇಹದಲ್ಲಿ ತಗೊಂಡ್ಬರ್ತಾರೆ. ನಮಸ್ಕಾರ. ತದಾತ್ಮಾನಃ, ಹೌದು, ಆ ದೇಹದೊಳಗಿರುವಂಥವ್ರು, ಆ ದೇಹದೊಳಗೆ ಆವಿಷ್ಟರಾದವರು. ಅಲ್ಲಿ ಆತ್ಮನಃ ಎಂಬುದು ಷಷ್ಠಿ ಮತ್ತು ಪಂಚಮಿ ಅಂತ ಬರ್ತಲ್ವಾ, ಅಲ್ಲಿ ಒಂದು ಹೆಂಗ ಪಂಚಮಿ ತಗೊಂಡ್ ತದಾತ್ಮಾನಃ, ತದಾತ್ಮಾನಃ ಅಂದ್ರೆ ತಸ್ಮಿನ್ ಆ ಶರೀರದಲ್ಲಿ ಇರುವ ಆತ್ಮ, ಅದರೊಳಗೆ ಆವಿಷ್ಟರಾದ, ಆ ಶರೀರದೊಳಗೆ ಆವಿಷ್ಟರಾದಂತಹ ಆತ್ಮ ಅಂತ ಅರ್ಥ. ತದಾತ್ಮಾನಃ ಒಂದೇ ಪದ. ತದಾತ್ಮ ಅನ್ನೋದು ಒಂದೇ ಪದ, ತದಾತ್ಮಾನಃ ಅನ್ನೋದು ಒಂದೇ ಪದ, ಸಮಾಸ ಆಗಿದೆ. ಓಕೆ, ಆತ್ಮನಗ ಶಬ್ದ ಮಾಡಿ ತಗೊಂಡ್ಬಿಡುದು. ತದಾತ್ಮನಃ ಅದು ಏನ್ ಶಬ್ದ? ನಕಾರಂದ ಪುಲ್ಲಿಂಗ ಶಬ್ದ. ಆತ್ಮನ್ ಶಬ್ದನೇ. ಓಕೆ, ತದಾತ್ಮನ್ ಅಂತ ಶಬ್ದ. ರೈಟ್. ಅಲ್ಲಿ ಬಂದು ತದಾತ್ಮ, ತದಾತ್ಮಾನೋ, ತದಾತ್ಮಾನಃ. ರೈಟ್. ಸೊ ಅಲ್ಲಿ ಬಂದು ನೀ ಒಂದು ಸಪ್ತಮಿಲಿ ತಗೊಂಡ್ಬೇಕುನ ಆತ್ಮನಿಂದ ಬರ್ಬೇಕು, ತದಾತ್ಮನಿಲಿಂದ ಬರ್ಬೇಕು. ಅಲ್ಲಲ್ಲ, ಇಲ್ಲಿ ತದಾತ್ಮಾನಃ ಅನ್ನೋದು ಪ್ರಥಮ ವಿಭಕ್ತಿ ಬಹುವಚನ. ಓಕೆ, ಪ್ರಥಮ ವಿಭಕ್ತಿ ಅದು ಆತ್ಮಾನಃ. ಆತ್ಮಾನೋ ಆತ್ಮಾನಃ. ಓಕೆ, ತದಾತ್ಮ, ತದಾತ್ಮ, ತದಾತ್ಮಾನೋ, ತದಾತ್ಮಾನಃ ಅಂತ ಅಂದ್ರೆ ಅವನಲ್ಲೇ ಮನಸ್ಸು ಇರುವವರು, ಭಗವಂತನಲ್ಲೇ ಮನಸ್ಸನ್ನ ಇಟ್ಟವರು. ಇವರು ಬರೀತಾರೆ ನೋಡಿ, ತಸ್ಮಿನ್ ಭಗವತಿ ಆತ್ಮ ಮನಃ ಏಷಾಂತೆ ತದಾತ್ಮಾನಃ. ಭಗವಂತನಲ್ಲೇ ಮನಸ್ಸನ್ನ ಇಟ್ಟಂತವರು. ಸತ್ಯಧರ್ಮ ತೀರ್ಥರು ಅದಕ್ಕೆ ಬರೆದಿದ್ದಾರೆ ತದಾತ್ಮಾನಃ ಅನ್ನೋದಕ್ಕೆ. ಆತ್ಮ ಅಂದ್ರೆ ಅಲ್ಲಿ ಮನಸ್ಸು ಅಂತ ಅರ್ಥ. ತತ್ ಅಂದ್ರೆ ಭಗವಂತ, ಭಗವಂತನಲ್ಲೇ ಮನಸ್ಸನ್ನ ಇಟ್ಟಂತವರು, ಭಗವದ್ಭಕ್ತಿ ಮಾಡಿದವರು ಅಂತ ಅರ್ಥ. ಓಕೆ ಓಕೆ. ಆಮೇಲೆ ಆಚಾರ ಈ ರಾಮಾಯಣ ಕಾಲ ಬಂದು ನಾವು ಇಲ್ಲಿ ಬಂದು ಈ 10ನೇ ಅಧ್ಯಾಯ MBT ಯಲ್ಲಿ ಬಂದು ಬಣ್ಣಂಜಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ?
ವೈವಸ್ವತ ಮನ್ವಂತರೆ ಚತುರ್ವಿಂಶತೆ ತ್ರೇತಾಯುಗೆ ರಾಮಾವತಾರ ಅಂತ ಕೊಟ್ಟಿದ್ದಾರೆ. ಸೊ ಈ ವೈವಸ್ವ ಮನ್ವಂತರಲ್ಲೇ ಬಂದು ರಾಮಾವತಾರ ಬಂದು 24ನೇ ವಿಂಶತಿ ತ್ರೇತಾಯುಗದಲ್ಲಿ ನಡೀತು. ಈ ನರಸಿಂಹಾವತಾರ ಮತ್ತು ಈ ಕೃಷ್ಣಾವತಾರ ಇದೇ ವೈವಸ್ವ ಮಂತ್ರಲ್ಲೇ ನಡೀತಾ ಇದೆ. ನಿಮಗೆ ಯಾವಾಗ ನಡೀತೋ ಈಗ ಈ ವೈವಸ್ವ ಮಂತ್ರಲ್ಲಿದ್ದ 28ನೇ ನಡೀತೆ ಅಂತ ತಗೋಬೇಕ. ಈಗ ನಾವಿರೋದು ಬಂದು 28 ರೈಟ್. ಮತ್ತು ನರಸಿಂಹಾವತಾರ ಬಂದು ಯಾವಾಗ ನಡೀತಾಗ ಯಾವ ಒಂದು ಯುಗದಲ್ಲಿ ಚತುರ್ವಿಂಶತಿಯ ಅದು ಹೇಳಿದ್ದಾರೆ ಯಾವ ಎಷ್ಟೆಷ್ಟನೇ ಮನ್ವಂತರದಲ್ಲಿ ನಡೀತು ಅಂತ ಹೇಳಿದ್ದಾರೆ. ಎಲ್ಲಿ ಬರ್ತಾ ಇರ್ತಾರೆ ಅದು ಮಹಾಭಾರತ ತಾತ್ಪರ್ಯ ಬೇರೆ ಇಲ್ಲ. ತಾತ್ಪರ್ಯದಲ್ಲಿ ಒಂದ್ ಕಡೆಗೆ ಯಾವುದು ರಾಮಾವತಾರದ್ದು ಮತ್ತೆ ಕೃಷ್ಣಾವತಾರದ್ದು ವೇದವ್ಯಾಸ ಅವತಾರದ್ದು ಎಲ್ಲ ಹೇಳ್ತಾರೆ. ವೇದವ್ಯಾಸ ಬರ್ತಾರೆ ನಿಮಗೆ ಅಷ್ಟಾವಿಂಶತಿ ದ್ವಾಪರ ವ್ಯಾಸಾವತಾರ ರೀತಿ ಅಲ್ಲಿ ಬಂದ ನಿಮಗೆ 10ನೇ ಅಧ್ಯಾಯದಲ್ಲೇ ಹೇಳ್ತಾರೆ ಅದನ್ನ. ಬಟ್ ಈ ನರಸಿಂಹಾವತಾರ ಬಂದು ಯಾವಾಗ ನಡೀತಾ ಎಂಬುದು ಇದು ಕೃತಯುಗ ಅಂತ ತಿಳಿಯುತ್ತೆ. ಬಟ್ ಆದ್ರೆ ಯಾವ ಒಂದು ಇದರಲ್ಲಿ ಎಷ್ಟನೇ ಇದ್ರಲ್ಲಿ ಆಯ್ತು ಅನ್ನೋದು ನೆನಪಿಲ್ಲ, ಅದು ಎಲ್ಲಿ ಬರುತ್ತೆ ಅಂತ.